ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ವೆಜ್ ನೂಡಲ್ಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಾಮನ್ನಾಗಿ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟನೇ. ಅದನ್ನು ಮನೆಯಲ್ಲಿ ನೀವು ತುಂಬ ಈಸಿಯಾಗಿ ಮಾಡ್ಕೊಡೋ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ತಕ್ಷಣ ನೀವು ಹಾಕಿದ ತಕ್ಷಣ ತಣ್ಣೀರು ಅದ್ರ ಮೇಲೆ ಹಾಕ್ಬಿಡಿ. ಮತ್ತು ಸೈಡ್ಗಿಡಿ ತಣ್ಣಗಾಗಕ್ಕೆ ಅದನ್ನು ಸ್ವಲ್ಪ ಹೊತ್ತು. ಹಿಂಗೆ ಮಾಡೋದ್ರಿಂದ ನೂಡಲ್ಸು ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ಉದುರುದ್ರಾಗ ಹಂಗೆ ಇರುತ್ತೆ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ 2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು, ಶುಂಠಿ 1 ಟೇಬಲ್ ಸ್ಪೂನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು, ಬೆಳ್ಳುಳ್ಳಿನೂ 1 ಟೇಬಲ್ ಸ್ಪೂನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ 1 ಚಿಕ್ಕದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ತರಕಾರಿ ನಾನು ಎಲೆಕೋಸು, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಯಾವುದಿಲ್ವೋ ಅದು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇವಾಗ ಕ್ಯಾರೆಟ್ 1/4 ಕಪ್ಪು, ಕ್ಯಾಪ್ಸಿಕಮ್ಮು 1/4 ಕಪ್ಪು, ಬೀನ್ಸು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು 1/4 ಕಪ್ಪು, ಎಲೆಕೋಸು 1/4 ಕಪ್ ಇದೆ. ಎಲ್ಲ ಹಾಕ್ಕೊಂಡು ಒಂದು ಹಾಫ್ ಬಿಸಿ ಮಾಡ್ಕೊಳ್ಳಿ, ಫುಲ್ ಬಿಸಿ ಮಾಡ್ಕೋಬಾರ್ದು. ಈ ನೂಡಲ್ಸ್ ಐಟಮ್ಗಳಲ್ಲಿ ಒಂದು ಹಾಫ್ ಕುಕ್ ಆದರೆ ಸಾಕು. ಫುಲ್ ಬಿಸಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದು ಬಾಯಿಗೆ ನೂಡಲ್ಸಲ್ಲಿ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ನೋಡಿ, ನಂದು ಹಾಫ್ ಕುಕ್ ಆಯಿತು. ಇವಾಗ ನೂಡಲ್ಸ್ ಫಸ್ಟೇ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್, 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್, 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಹೈ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಪೆಪ್ಪರು ಕುಟ್ಟಿಟ್ಕೊಂಡಿದ್ದೆ ನಾನು, ಅದು 1 ಟೇಬಲ್ ಸ್ಪೂನು ಚಿಕ್ಕ ಸ್ಪೂನಲ್ಲಿ. ಇದು ನೂಡಲ್ಸ್ ಮಸಾಲ, ಇದು ಆಪ್ಷನಲ್ಲು, ಅಕಸ್ಮಾತ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ನೂಡಲ್ಸ್ ಮಸಾಲ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ, ಎತ್ತಿ. ನೋಡಿ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನಂದು ನೂಡಲ್ಸ್ ರೆಡಿ ಆಯಿತು. ಜಾಸ್ತಿ ಹೊತ್ತು ನೂಡಲ್ಸ್ ಬಿಸಿ ಮಾಡ್ಕೋಬಾರ್ದು. ನೂಡಲ್ಸ್ ಹಾಕಿದ್ಮೇಲೆ ಒಂದು 5 ಸೆಕೆಂಡ್ಸ್ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನಿಮ್ಗೆ ಯಾವಾಗನ್ನ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ, ಸಾಯಂಕಾಲ ಏನಾದರೂ ಬೇರೆ ತಿನ್ಬೇಕನ್ನಿಸ್ದಾಗ ಈ ಥರ ನೂಡಲ್ಸ್ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ನಾವು ಆಚೆ ತಂದು ಕೊಡೋ ಬದಲು ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸರ್ವ್ ಮಾಡಿದ್ದೀನಿ ನಾನು, ಎಷ್ಟು ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನಮಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.